ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಆ ಎಲ್ಲ ವಿಡಿಯೋಸ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತದೆ, ಲಿಂಕ್ ಸಿಗ್ತದೆ. ಮಕ್ಕಳ ಹೋಗಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಫಸ್ಟ್ ಕ್ವಶನ್, ಫಸ್ಟ್ ಮೇನ್ MCQ ಕ್ವಶನ್ಸ್. ಮೊದಲನೇ ಪ್ರಶ್ನೆ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಅಪರ್ಚರ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಡಿ, ಅಪರ್ಚರ್ ಇಸ್ ದ ರೈಟ್ ಆನ್ಸರ್. ಎರಡನೇ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವಂತಹ 3 ರೋಧಕಗಳನ್ನು ಸಂಪರ್ಕಿಸಿ ಸ್ವಿಚ್ ಆನ್ ಮಾಡಿದಾಗ ಎಲ್ಲ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣವೆಂದರೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ವಿಭವಾಂತರವಾಗಿರ್ತದೆ. 3 ರೋಧಕಗಳಿಗೂ ವಿಭವಾಂತರ ಸೇಮ್ ಆಗಿರ್ತದೆ. ಹಾಗಾಗಿ ರೋಧಶೀಲತೆ ವಿದ್ಯುತ್ ಪ್ರವಾಹ ಬದಲಾಗ್ತದೆ, ಆದರೆ ವಿಭವಾಂತರ ಸೇಮ್ ಇರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಸೊ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೊ ಹಾಗಾಗಿ ಎಕ್ಸಾಮ್ಗೆ ಮಿಸ್ ಮಾಡಲೇಬೇಡಿ. ಯಾವುದಾದ್ರೂ 2 ನೀವು ಬರೀರಿ, ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. 4ನೇ ಪ್ರಶ್ನೆ, ಸ್ವತಂತ್ರವಾಗಿ ತೂಕು ಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾನಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ಸನ್ನಿವೇಶ 1, ಇಲ್ಲಿ ಸನ್ನಿವೇಶ 2, ಎರಡನ್ನೂ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿದ್ಯುತ್ 2 ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ. ಈಗ ನೋಡೋಣ, ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಸನ್ನಿವೇಶ 2ರಲ್ಲಿ, ಯಾಕೆಂದರೆ ತಂತಿಗಳಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಪರಸ್ಪರ ವಿರುದ್ಧವಾಗಿದೆ. ಹಾಗಾಗಿ ಲೋಹದ ಮೇಲೆ ಇರುವ ಸಾಧನಗಳು ಹೆಚ್ಚು ಆಘಾತವನ್ನು ಉಂಟು ಮಾಡ್ತದೆ. ಅರ್ಥ ಆಗ್ತಾ ಇದೆಯಲ್ವಾ? ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿರ್ತವೆ 2 ಅಂಕಗಳಿಗೆ. 5ನೇ ಪ್ರಶ್ನೆ, ಅಪಾಯದ ಸಂಕೇತದ ದೀಪಗಳು ಯಾವ ಬಣ್ಣದ್ದಾಗಿರುತ್ತದೆ? ಈ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ಆಬ್ವಿಯಸ್ಲಿ ಅದು ಕೆಂಪು ಬಣ್ಣ. ಯಾಕೆಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ ಮತ್ತು ದೂರದಿಂದಲೂ ಅದನ್ನು ನಾವು ಕಾಣಬಹುದು. ಹಾಗಾಗಿ ಕೆಂಪು ಬಣ್ಣಗಳನ್ನು ಸಂಕೇತ ದೀಪಗಳಾಗಿ ಬಳಸ್ತಾರೆ. 6ನೇ ಪ್ರಶ್ನೆ, ನೈಕ್ರೋಮ್ ಮತ್ತು ತಾಮ್ರದ ತಂತಿಗಳಲ್ಲಿ ಯಾವ ತಂತಿಯನ್ನು ವಿದ್ಯುತ್ ಫ್ಯಾನ್ಗಳಲ್ಲಿ ಮತ್ತು ಹೀಟರ್ಗಳಲ್ಲಿ ಸುರುಳಿಗಳಲ್ಲಿ ಉಪಯೋಗಿಸ್ತಾರೆ? ಸೊ ವಿದ್ಯುತ್ ಫ್ಯಾನ್ಗಳಲ್ಲಿರ್ಬೋದು ತಾಮ್ರದ ತಂತಿಯನ್ನು ಬಳಸ್ತಾರೆ. ತಾಮ್ರದ ರೋಧಶೀಲತೆಯು ಕಡಿಮೆ ಇರೋದ್ರಿಂದ ಅದು ಉತ್ತಮ ವಾಹಕವಾಗಿರ್ತದೆ. ಆದರೆ ವಿದ್ಯುತ್ ಹೀಟರ್ನಲ್ಲಿ ನೈಕ್ರೋಮ್ಗಳನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಯಾಕೆಂದರೆ ನೈಕ್ರೋಮ್ ರೋಧಶೀಲತೆ ಹೆಚ್ಚಾಗಿರೋದ್ರಿಂದ ಉಷ್ಣೋತ್ಪಾದನಾ ಸಾಧನವಾಗಿ ಅದನ್ನು ಬಳಸಲಾಗ್ತದೆ. 7ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆ ಸೂಚಿಸುವ ರೇಖಾಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬಿಡಿಸಿದ್ರು ನಿಮಗೆ ಅಂಕಗಳು ಸಿಗ್ತದೆ. 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆ. 8ನೇ ಪ್ರಶ್ನೆ, ನಿಮಗೆ ಇಲ್ಲಿ ರೇಖಾಚಿತ್ರ ಫಿಕ್ಸ್ ಬೆಳಕಿನ ಪಾಠದಿಂದ 3 ಅಂಕಕ್ಕೆ. ಸೊ ಇಲ್ಲಿ ನಮಗೆ ದರ್ಪಣವನ್ನು ಕೇಳಿದ್ದಾರೆ ಮಕ್ಕಳ. ನಿಮ್ನ ದರ್ಪಣ ಮತ್ತು ವಸ್ತುವನ್ನು C ಮತ್ತು F ನಡುವೆ ಇಟ್ಟಾಗ ಕೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಬರುವಂಥದ್ದು ವಸ್ತುವಿನ ಪ್ರತಿಬಿಂಬ C ಯಿಂದ ಆಚೆ ಉಂಟಾಗ್ತದೆ ಮತ್ತು ಸತ್ಯ ತಲೆ ಕೆಳಗಾದಂತಹ ವಸ್ತುವಿಗಿಂತ ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗ್ತದೆ. ಈ ರೀತಿ ನೀವು ನೀಟಾಗಿ ಬರೆದ್ರೆ ಮಾತ್ರ ಮಕ್ಕಳು ನಿಮಗೆ 3 ಅಂಕಗಳು ಸಿಗುವಂಥದ್ದು. 9ನೇ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿ ಇರಿಸಿದಂತಹ ವಿದ್ಯುತ್ ಪ್ರವಾಹವಿರುವ ವಾಹಕವೊಂದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಸೊ ಇದು ಒಂದು ಆಲ್ರೆಡಿ ಫಸ್ಟ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳಿಂದ ನೇತು ಹಾಕಿ ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು. ಅಲ್ಯೂಮಿನಿಯಂ ತಂತಿಯ ತುದಿಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಂದ ಜೋಡಿಸಬೇಕು. ಅಲ್ಯೂಮಿನಿಯಂ ತಂತಿಯ ನಿರ್ದಿಷ್ಟ ಬೆಳಕಿನಿಂದ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ. ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ಗಮನಿಸಿರಿ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ
ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ಳುತ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಕೇಳಿದ್ದಾರೆ. ಸೊ ಬಲರೇಖೆಗಳನ್ನು ಗುರುತಿಸುವ ವಿಧಾನ ನಮಗೆ ಗೊತ್ತಿದೆ. ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ, ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಗಳನ್ನು ಇರಿಸಿ, ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯ ಕಾಂತೀಯ ಬಲರೇಖೆ. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಪಲ್ಲಟದಲ್ಲಿಟ್ಟು ಪರಿವರ್ತಿಸಿದಾಗ ಬಲರೇಖೆಗಳ ಆವೃತ ಜಾಲ ಉಂಟಾಗ್ತದೆ. 10ನೇ ಪ್ರಶ್ನೆ ಎ ಪ್ರಶ್ನೆ. ಕಣ್ಣಿನಿಂದ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯು ಪಠ್ಯಪುಸ್ತಕದ ಅಕ್ಷರಗಳನ್ನು ಸ್ಪಷ್ಟವಾಗಿ ತೊಂದರೆ ಇಲ್ಲದೆ ಓದುತ್ತಾನೆ. ಹಾಗಾದರೆ ಈ ಕಣ್ಣಿನ ದೋಷ ದೂರದೃಷ್ಟಿಯಾಗಿರುತ್ತದೆ. ಇದನ್ನು ಪರಿಹರಿಸಲು ಪೀನ ಮಸೂರವನ್ನು ಬಳಸಲಾಗ್ತದೆ. ನೆಕ್ಸ್ಟ್ ಬಿ ಕ್ವಶನ್. ದಟ್ಟ ಕಾಡಿನ ಮರಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಮರಗಳ ಮಧ್ಯದಿಂದ ಬೆಳಕಿನ ಕಿರಣಗಳ ಪಥ ಗೋಚರಿಸುತ್ತದೆ. ಈ ವಿದ್ಯಮಾನವನ್ನು ಏನಂತ ಹೇಳಿ ಕರೀತಾರೆ? ಇದೇ ವಿದ್ಯಮಾನವನ್ನು ಸಾಮಾನ್ಯವಾಗಿ ಬಯಲಿನಲ್ಲಿ ಗೋಚರಿಸುವುದಿಲ್ಲ, ಏಕೆ? ನಿಮ್ಮ ವಿಶ್ಲೇಷಣೆ ಕೇಳಿದ್ದಾರೆ. ಸೊ ಮೊದಲನೇದು ಟಿಂಡಾಲ್ ಪರಿಣಾಮ ಆಗಿರ್ತದೆ. ಬಯಲಿನ ವಾತಾವರಣದಲ್ಲಿ ಗಾಳಿಯಲ್ಲಿ ಅತಿ ಚಿಕ್ಕ ಕಣಗಳಿರೋದ್ರಿಂದ ಬೆಳಕು ಚದುರೋದಿಲ್ಲ, ಆದ್ದರಿಂದ ಬೆಳಕಿನ ಪಥ ಗೋಚರಿಸೋದಿಲ್ಲ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಶುಭ್ರ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನದಿಂದ ತೋರಿಕೆ ಬದಲಾವಣೆ ಆಗ್ತದೆ, ಏಕೆ? ಯಾಕೆಂದರೆ ವಾಯುಮಂಡಲದಲ್ಲಿ ವಕ್ರೀಭವನದ ಪರಿಣಾಮದಿಂದ ಈ ವಿದ್ಯಮಾನ ಗೋಚರಿಸುತ್ತದೆ. ನಕ್ಷತ್ರದಿಂದ ಬರುವ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗ್ತದೆ. ಇದರಿಂದಾಗಿ ನಕ್ಷತ್ರದ ತೋರಿಕೆಯ ಸ್ಥಾನ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ. ಭೂಮಿಯಿಂದ ವೀಕ್ಷಿಸಿದಾಗ ನಕ್ಷತ್ರವು ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲೇ ಕಾಣಿಸ್ತದೆ. ಬಿ ಪ್ರಶ್ನೆ. ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವಂತೆ 3 ಗಾಜಿನ ಪಟ್ಟಕಗಳ ನಿರ್ದಿಷ್ಟ ಜೋಡಣೆಯ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಲಾಗಿದೆ. ಸೊ ಬೆಳಕನ್ನು ಇದರ ಮೂಲಕ ಹಾಯಿಸಲಾಗಿದೆ. ಪರದೆಯ ಮೇಲಿನ ಬೆಳಕಿನ ರೋಹಿತ ಗೋಚರಿಸುತ್ತದೆಯೇ? ಪಟ್ಟಕ ಝೆಡ್ನ ಪಾತ್ರವೇನು? ಸೊ ಇಲ್ಲಿ ಪರದೆಯ ಮೇಲೆ ಬೆಳಕಿನ ರೋಹಿತ ಗೋಚರಿಸ್ತದೆ ಮಕ್ಕಳ. ಝೆಡ್ ಏನು ಮಾಡ್ತಾ ಇದೆ? ಪಟ್ಟಕ ಝೆಡ್ ಅಂದರೆ ಏನು ಮಾಡ್ತಾ ಇದೆ ಅಂದರೆ ಪುನರ್ ಸಂಯೋಜನೆಗೊಂಡಂತಹ ಬೆಳಕನ್ನು ಬಿಳಿಯ ಬೆಳಕನ್ನಾಗಿ ಪುನಃ 7 ಬಣ್ಣಗಳನ್ನಾಗಿ, ಇಲ್ಲಿ ಆಲ್ರೆಡಿ ಪುನರ್ ಸಂಯೋಜನೆಗೊಂಡಿದೆ, ಇಲ್ಲಿಂದ ಬೆಳಕು ಹಿಂಗೆ ಬಂದು ಮತ್ತೆ ಪುನರ್ ಸಂಯೋಜನೆಗೊಂಡಿದೆ, ಅದನ್ನು ಬಿಳಿ ಬೆಳಕನ್ನು ಪುನಃ 7 ಬಣ್ಣಗಳಾಗಿ ವಿಭಜಿಸ್ತಾ ಇದೆ. ನೆಕ್ಸ್ಟ್ 5ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ ಎ ಕ್ವಶನ್. ವರ್ಧನೆ ಎಂದರೇನು? ಮಸೂರದಿಂದ ಉಂಟಾದಂತಹ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಲಿಕ್ಕೆ ಕೇಳಿದ್ದಾರೆ. ಸೊ ಮಸೂರಗಳಿಂದ ಉಂಟಾದಂತಹ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನೇ ವರ್ಧನೆ ಅಂತೀವಿ. m=h'/h. ಪ್ರತಿಬಿಂಬದ ಎತ್ತರ, ವಸ್ತುವಿನ ಎತ್ತರ. ಬೆಳಕಿನ ಪ್ರತಿಫಲನದ ನಿಯಮವನ್ನು ಕೇಳಿದರೆ ಈಸಿ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ ಎ ಕ್ವಶನ್ನು. 10 ಓಮ್ ಮತ್ತು 40 ಓಮ್ ರೋಧಗಳನ್ನು ಹೊಂದಿರುವ 2 ರೋಧಕಗಳನ್ನು 12 ವೋಲ್ಟ್ ಬ್ಯಾಟರಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ವಿದ್ಯುತ್ ಮಂಡಲದ ಸಮಾನ ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಅವರೇ ಕೊಟ್ಟಿದ್ದಾರೆ ಮಕ್ಕಳ. 2 ರೋಧಗಳಿದ್ದಾವೆ. ಆ 2 ರೋಧಗಳನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ. ಅಂದರೆ ಒಟ್ಟು ರೋಧ ಏನಾಗ್ತದೆ? 10 + 40 50 ಓಮ್ ಆಯಿತು. ಸೊ ಒಟ್ಟು ವಿದ್ಯುತ್ ಪ್ರವಾಹ ಕೇಳಿದರೆ I=V/R. ಸೊ V ಅಂದರೆ 12/50 ಮಾಡಿದ್ರೆ 0.24 ಆಂಪ್ಸ್ ಆಗ್ತದೆ. ಬಿ ಕ್ವಶನ್ನು. 500 ವ್ಯಾಟ್ನ ವಾಷಿಂಗ್ ಮಿಷಿನನ್ನು ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಲಾಗಿದೆ. ಈ ಉಪಕರಣ ಬಳಸುವ ವೆಚ್ಚವನ್ನು 1 ಕಿಲೋವ್ಯಾಟ್ಗೆ 3 ರೂಪಾಯಿಗಳಂತೆ ಲೆಕ್ಕ ಹಾಕಿ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ನಂಬರ್ಸ್ ಚೇಂಜ್ ಆಗಿ ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಹಾಗಾಗಿ 4 ಅಂಕಗಳನ್ನು ಸುಲಭವಾಗಿ ಗಳಿಸ್ಕೊಳ್ಳಿ. 500 ವ್ಯಾಟ್ × 2 × 30. ಸೊ ಅಲ್ಲಿಗೆ ನಮಗೆ
30,000 ವ್ಯಾಟ್ ಆಗುತ್ತೆ, ಅದು 30 ಕಿಲೋ ವ್ಯಾಟ್ ಆಯಿತು. 1 ಕಿಲೋ ವ್ಯಾಟಿಗೆ 3 ರೂಪಾಯಿ ಆದರೆ 30 × 3 ಮಾಡಿದ್ರೆ 90 ರೂಪೀಸ್ ಆಗ್ತದೆ. ಬಹಳ ಈಸಿ ಇದೆ ಮಕ್ಕಳ ಲೆಕ್ಕ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 28 ಓಮ್ ಆಗಿರ್ತದೆ. ತಂತಿಯ ವ್ಯಾಸ 0.04 ಮಿಲಿಮೀಟರ್ ಆಗಿದ್ದರೆ ಆ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಎಷ್ಟಾಗ್ತದೆ? ಸೊ ತಂತಿ ವ್ಯಾಸ ಅವರೇ ಕೊಟ್ಟಿದ್ದಾರೆ ಮಕ್ಕಳ, ಡಿ 0.44 ಮಿಲಿಮೀಟರ್. ದಟ್ ಮೀನ್ಸ್ ನಾನು ಅದನ್ನ ಕನ್ವರ್ಟ್ ಮಾಡಿಕೊಂಡ್ರೆ 4 × 10⁻⁻5 ಮೀಟರ್ ಆಗ್ತದೆ. ಸೊ ಅದಕ್ಕೆ ವಿಸ್ತೀರ್ಣ ಗೊತ್ತಿದೆ. ಸೊ ವಾಹಕದ ಅಡ್ಡ ಕೊಯ್ದದ ವಿಸ್ತೀರ್ಣ A = 4πd² ಆಗ್ತದೆ. ಸೊ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ A ನಮಗೆ 1.256 × 10⁻⁹. ಸೊ ರೋಧಶೀಲತೆ ρ = R × A/L. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 1.76 × 10⁻⁸ ಓಮ್ ಮೀಟರ್. ಸೊ SI ಯೂನಿಟ್ ವೆರಿ ಇಂಪಾರ್ಟೆಂಟ್. ಓಮ್ ಮೀಟರ್ ಬರೀಲೇಬೇಕು, ಯಾಕಂದರೆ ರೋಧಶೀಲತೆಯ ಏಕಮಾನ ಓಮ್ ಮೀಟರ್ ಆಗಿರ್ತದೆ. ನೆಕ್ಸ್ಟ್ ಬಿ ಕ್ವಶನ್. 5 ಓಮ್ ಇರುವ ರೋಧಕದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ನಷ್ಟು ಉಷ್ಣ ಶಕ್ತಿ ಉತ್ಪತ್ತಿಯಾಗ್ತಿದೆ. ರೋಧಕಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೇಳಿದ್ದಾರೆ. H = I²RT. H ಕೊಟ್ಟಿದ್ದಾರೆ 1000 ಜೌಲ್, R ಅವರೇ ಕೊಟ್ಟಿದ್ದಾರೆ 5 ಓಮ್, T ಕೊಟ್ಟಿದ್ದಾರೆ 2 ಸೆಕೆಂಡ್. ಸೊ H = I²RT. I √H/RT ಆಯಿತು. ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ 10 ಆಂಪ್ಸ್. ಅಲ್ಲಿಗೆ ನಮಗೆ ವಿದ್ಯುತ್ ಪ್ರವಾಹ ಗೊತ್ತಾಯಿತು. ವಿ ಕಂಡುಹಿಡಿಯಬೇಕು. V = I × R. ಓಮ್ನ ನಿಯಮ ಗೊತ್ತಿದೆ. ಸೊ ಹಾಗಾಗಿ 50 ವೋಲ್ಟ್ ಆಗ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನದಲ್ಲಿ ಕೇಳಿದಂತಹ ಪ್ರಶ್ನೆಗಳಾಗಿದ್ದಾವೆ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಸೊ ಇಲ್ಲಿ ನಮಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಫಸ್ಟ್ 13ನೇದು, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ? ದ್ರಾವಣದಲ್ಲಿ pH ಮೌಲ್ಯ ಹೆಚ್ಚಾದಷ್ಟು ನಮಗೆ ಪ್ರತ್ಯಾಮ್ಲೀಯ ಲಕ್ಷಣಗಳು ಹೆಚ್ಚಾಗ್ತಾ ಹೋಗ್ತದೆ ಮತ್ತು OH ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತದೆ. ಸೊ ಇಲ್ಲಿ ಯಾವುದನ್ನು ಸಹ ಅವರು ನಮಗೆ ಕರೆಕ್ಟಾಗಿ ಕೊಟ್ಟಿಲ್ಲ. ಆದರೆ ಸರಿಯಾಗಿರುವಂತಹ ಉತ್ತರ ಇಲ್ಲಿ ಯಾವುದಾಗಿದೆ? ಆ್ಯಕ್ಚುಲಿ ಇದು ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. 14ನೇ ಪ್ರಶ್ನೆ, ಈ ಕೆಳಗಿನ ಸಮೀಕರಣದಲ್ಲಿ X ಪ್ರತಿನಿಧಿಸುವುದು. ಸೊ ಇಲ್ಲೇನಾಗಿದೆ? CH3 CHOH. ಸೊ ಇಲ್ಲಿ ಕ್ಷಾರೀಯ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು KMnO4 ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶುದ್ಧ ಕಬ್ಬಿಣವನ್ನು ಗಟ್ಟಿ ಮತ್ತು ಬಲಯುತವಾಗಿಸುವಂತಹ ಇದಕ್ಕೆ ಸೇರಿಸುವ ವಸ್ತು ಕಾರ್ಬನ್ ಆಗಿರ್ತದೆ. ಈ ಕ್ವಶನ್ ಸಹ ಕೇಳಿದ್ದಾರೆ ಮುಂಚೆ. ನೆಕ್ಸ್ಟ್ 6th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 14ನೇದು, ಕಮಟುವಿಕೆ ಎಂದರೇನು? ರ್ಯಾನ್ಸಿಡಿಟಿ. ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದಕ್ಕೆ ಕಮಟುವಿಕೆ ಅಂತ ಹೇಳಿ ಕರೆಯಲಾಗ್ತದೆ. 17ನೇದು, ಈಥೇನ್ನಲ್ಲಿರುವಂತಹ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ದೊರೆಯುವಂತಹ ರಚನಾ ಸೂತ್ರ ಬರೆಯಿರಿ. ಸೊ ಒಂದು ಹೈಡ್ರೋಜನ್ ಅನ್ನು ಇದು ಮಾಡಿದ್ರೆ ನಮಗೆ ಇಲ್ಲಿ ಬರೋದು ಈ ಒಂದು ರಚನಾ ಸೂತ್ರ ಆಗಿರ್ತದೆ ಮಕ್ಕಳ. ಸೊ ಈಥೇನಲ್ಲಿ ಏನು ಮಾಡಿದ್ದಾರೆ? ಒಂದು ಹೈಡ್ರೋಜನ್ ಆಟಮನ್ನು ತೆಗೆದು ಅಲ್ಲಿಗೆ ನಮಗೆ ಆಲ್ಡಿಹೈಡ್ ಹಾಕಿದ್ದಾರೆ. ಸೊ ಹಾಗಾಗಿ ಎಥನಾಲ್ಡಿಹೈಡ್ ಆಗ್ತದೆ. 18ನೇದು, ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಂರಕ್ಷಣೆಗೊಳ್ಳುವುದಿಲ್ಲ, ಸಮರ್ಥಿಸಿ. ಯಾಕೆಂದರೆ ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿ ಆಕ್ಸೈಡ್ನ ಪದರ ಉಂಟು ಮಾಡುತ್ತದೆ. ಇದು ಲೋಹವು ಇನ್ನಷ್ಟು ನಶಿಸುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟುತ್ತದೆ.